ಇಂಡಸ್ಟ್ರಿಯ ಮಹಿಳೆಯರು ಆಗಿರಬಹುದು, ನಿಜಕ್ಕೂ ಅವರ ಶೋಷಣೆ ನಡಿಬಾರ್ದು ಅಥವಾ ನಡೀತಾ ಇದೆಯಾ ಇಲ್ವೋ ಅಂತ ಅದ್ಭುತವಾದ ಅದ್ಧೂರಿಯಾದ ಚರ್ಚೆ ಇವತ್ತು ನಡೆದಿದೆ. ಇದಕ್ಕಿಂತ ಹಿಂದೆ ನಾನು CM ಸರ್ ಹತ್ರ ಸಂಜನಾ ಗಲ್ರಾನಿ ಫೌಂಡೇಶನಿಂದ ಏಕೈಕ ನಾನು ಒಬ್ಬಳೇ ಹೋದೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನನ್ನ ಜೊತೆ ಕೆಲವೊಂದು ಹರಾಸ್ಮೆಂಟ್ ಇರೋ ಸಿಚುವೇಶನ್ಸ್ ಆಗಿದೆ. ಅದ್ರ ಬಗ್ಗೆ ನಾನೀಗ ಡೀಟೇಲಲ್ಲಿ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ಬಟ್ ಅದರಿಂದ ನನ್ನ ಅನಿಸಿಕೆ ಏನಿತ್ತು ಅಂದರೆ, ಇವತ್ತಿಗೂ ನಾನು ಆ ಪರ್ಟಿಕ್ಯುಲರ್ ಪಿಕ್ಚರ್ ನೋಡಿದರೆ ಭಗವಂತ ನನ್ನ ಹಿಂದೆ ಯಾರಾದರೂ ಇರಬೇಕಿತ್ತಲ್ವಾ, ನನ್ನ ಹಿಂದೆ ಯಾರೂ ಇದ್ದಿಲ್ಲ ನನಗೆ ಹೇಳ್ಕೊಡ್ಲಿಕ್ಕೆ. ನಾನು ಚಿಕ್ಕ ಹುಡುಗಿಯಾಗಿ ಕೇವಲ 17 ಇಯರ್ಸ್ ಏಜಲ್ಲಿ ಇಂಡಸ್ಟ್ರಿಗೆ ಬಂದವಳು, ಚಿಕ್ಕ ಪರಿವಾರದಿಂದ. ಸೊ ಹಾಗಾಗಿ ನನ್ನ ಮನಸ್ಸಲ್ಲಿ ಆ ನೋವಿತ್ತು. ಹಾಗಾಗಿ ನಾನು ನನ್ನ ಫೌಂಡೇಶನಿಂದ ಸ್ವತಃ CM ಸರ್, ಸಿದ್ದರಾಮಯ್ಯ ಸರ್ಗೆ ಮತ್ತು ಪರಮೇಶ್ವರ್ ಸರ್ ಹತ್ರ ಹೋಗಿಬಿಟ್ಟು ನಮ್ಮ ಸ್ಯಾಂಡಲ್ವುಡ್ ನಲ್ಲಿ ಸ್ಯಾಂಡಲ್ವುಡ್ ಆರ್ಟಿಸ್ಟ್ ಅಸೋಸಿಯೇಷನ್ ಎಂಬುವುದು ಒಂದು ಸ್ಥಾಪನೆ ಆಗಬೇಕು, SWAA ಅಂತ ನನ್ನ ಸ್ವಂತ ಲೆಟರ್ ಪ್ಯಾಡಲ್ಲಿ ಸಂಜನಾ ಗಲ್ರಾನಿ ಫೌಂಡೇಶನಿಂದ ನಾನು ಒಂದು ಉದ್ದೇಶವಾಗಿ ನನ್ನ ಧ್ವನಿ ಎತ್ತಿದೆ. ಆ್ಯಂಡ್ ಅದಕ್ಕೆ ಒಂದಿಷ್ಟೆಲ್ಲ ಪ್ರೋಗ್ರೆಸ್ ಆಗಿದೆ ಎಲ್ಲೋ ಒಂದು ಕಡೆ. ನೀವೆಲ್ಲ ಮಾಧ್ಯಮದವರೇ ನನ್ನ ಕೈ ಹಿಡಿದ್ರಿ, ಪ್ರತಿಯೊಬ್ಬರು ನಾನು ಇಂಟರ್ವ್ಯೂ ಮಾಡಿದ್ರಿ. ಆ್ಯಂಡ್ ಇದಕ್ಕೆ ಇಷ್ಟು ಬೆಳಕು ತಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ. ಪ್ರತಿಯೊಂದು ಮಾಧ್ಯಮದ ಚಾನೆಲ್ ಅವರು ನನ್ನ ಮನೆಗೂ ಬಂದ್ರಿ, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ನನ್ನ ಅನಿಸಿಕೆ ಬಂದು ಮೀಟು ಅಲ್ವೇ ಅಲ್ಲ, ಅಥವಾ ಮಹಿಳಾ ಶೋಷಣೆ ನಡೀತಾ ಇದೆಯೋ ಇಲ್ವೋ ಈಗಲೇ ಹೋಗಿ ನೋಡಿ ಗಮನ ನೀಡಿ ಆ ಥರ ಏನೂ ಇಲ್ಲ. ಬೇಸಿಕ್ಕಾಗಿ ಫಸ್ಟು ಒಂದು ಬೇಸಿಕ್ ಬಾಡಿ ಮಾಡಬೇಕು, ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್. ಅದರಿಂದ 17-18 ವರ್ಷಗಳ ಯಾರು ಹುಡುಗಿರು ಬರ್ತಾರೆ ಅವ್ರಿಗೆ ಅವೇರ್ನೆಸ್ ಕೊಡಬೇಕು. ನಾವೀಗ ಹಿರಿಯ ನಟಿಯರು, ನಾವು ಒಂದು ಗಂಡು ಮಗು ಥರನೇ ನಮ್ಮನ್ನು ನಾವೇ ಹೇಗೆ ಕಾಪಾಡ್ಕೊಬೋದು. ನಾವು ಸೀನಿಯರ್ಸ್ ಆಗಿರೋದ್ರಿಂದ ನಮಗೆ ಅಷ್ಟು ಒಂದು ಧೈರ್ಯನೂ ಇದೆ, ಮತ್ತು ನಮಗೆ ಅಷ್ಟು ಒಂದು ಹೇಗೆ ಥಾಟ್ ಪ್ರಾಸೆಸ್ ಇದೆ ಇಂಡಸ್ಟ್ರಿದು ನಮಗೆ ಗೊತ್ತಿದೆ. ಬಟ್ 18 ಇಯರ್ಸ್ ಏಜಲ್ಲಿ ಬಂದವ್ರಿಗೆ ಕಂಪಲ್ಸರಿಯಾಗಿ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿ ಒಂದು ಹಕ್ಕುಪತ್ರೆಯನ್ನು ನಾವು ಕೊಡಬೇಕು. ಆ ಹಕ್ಕುಪತ್ರೆ ಮೂಲಕ ಅಟ್ಲೀಸ್ಟ್ ಒಂದು ಲೀಗಲ್ ಕಾಂಟ್ರಾಕ್ಟ್ ಮಾಡ್ಕೊಳ್ಳಿ ನೀವು ಸಿನಿಮಾ ಸೈನ್ ಮಾಡಿದ್ರೆ. ಮತ್ತು ಸಿನಿಮಾ ಶೂಟಿಂಗಿಗೆ ಒಬ್ಬರೇ ಹೋಗಬೇಡಿ, ಅದು ಎಲ್ಲೇ ಆಗಿರ್ಬೋದು, ಬೆಂಗಳೂರಲ್ಲಿ ಆಗಿರ್ಬೋದು, ಔಟ್ ಆಫ್ ಬ್ಯಾಂಗ್ಳೂರ್ ಶೂಟಿಂಗ್ ಆಗಿರ್ಬೋದು. ಇಂಥದ್ದೆಲ್ಲ ಒಂದು ರೂಲ್ ಬುಕ್ಕು, ಒಂದು ಹಕ್ಕುಪತ್ರೆಯಲ್ಲಿ ಎಲ್ಲ ರೂಲ್ಸ್ ಬರೆದು, ಮತ್ತು ಶೂಟಿಂಗ್ ಹೋದರೆ ಒಂದು ಕ್ಯಾರವನ್ಗೋಸ್ಕರ ಕೇಳಿ, ಕ್ಯಾರವನ್ ಸಿಕ್ಕಿಲ್ವಾ ಹತ್ತಿರದಲ್ಲಿ ಅಟ್ಲೀಸ್ಟ್ ಒಂದು ರೂಮ್ ಆದರೂ ಕೇಳೋದು ಪ್ರತಿಯೊಂದು ಕಲಾವಿದೆಯ ಒಂದು ಅಧಿಕಾರ ಇದು. ಈ ಅಧಿಕಾರಗಳು ಅವರಿಗೆ ಒಂದು ಅವೇರ್ನೆಸ್ ಪಡೆಯೋದು, ಹೊಸ ಆರ್ಟಿಸ್ಟ್ಗೆ ವಿದ್ಯೆ ಕೊಡೋದು ನಾವು ಕೆಲಸ ಮಾಡೋಣ ಅಂತ ನನ್ನ ಒಂದು ಸ್ಟ್ರಾಂಗ್ ಆದ ಅನಿಸಿಕೆ. ಬಿಕಾಸ್ ನಾವಿದ್ದಾಗ ನಮಗೆ ಯಾರೂ ಬಂದು ಹೇಳ್ಕೊಟ್ಟಿಲ್ಲ, ತುಂಬ ಅನುಭವಿಸಿದ್ದೀವಿ ಹಲವಾರು ಸಿಚುವೇಶನ್ಸಲ್ಲಿ ನಾವು. ಆ್ಯಂಡ್ ಈ ಒಂದು ಅನುಭವದಿಂದ ನಾನೇನು ಕಲಿತೆ ಅಂದರೆ, ನಾನು ಒಂದು ಪೊಸಿಷನಲ್ಲಿದ್ದೀನಿ, ನನ್ನಿಂದ ಹಲವಾರು ಹೆಣ್ಮಕ್ಳಿಗೆ ಒಳ್ಳೇದಾಗತ್ತೆ ಅಂದರೆ, ಹಲವಾರು ಹೆಣ್ಮಕ್ಳ ಶೋಷಣೆ ಆಗಿರ್ಬೋದು ಅಥವಾ ಎಕ್ಸ್ಪ್ಲಾಯ್ಟೇಷನ್ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು ನಿಲ್ಲತ್ತೆ ಅಂದರೆ, ಇದಕ್ಕಿಂತ ಜಾಸ್ತಿ ಖುಷಿ ಪಡೆಯೋ ವಿಷಯ ಬೇರೆ ಏನೂ ಇಲ್ಲ. ಹೌದು, ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಎಲ್ಲೋ ಒಂದು ಹಂತಕ್ಕೆ ನಾವು ಇಷ್ಟೆಲ್ಲ ಶಬ್ದ ಮಾಡಿದ್ವಲ್ಲ, ಇದು SWA ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಿ, ಅದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಆಗಿರ್ಬೋದು, ಮಹಿಳಾ ಸುರಕ್ಷಣೆ ಸಂಘ ಆಗಿರ್ಬೋದು, ಅಥವಾ ಅದಕ್ಕೆ ನೀವು ಪಾಶ್ ಅಂತಾನೆ ಹೆಸರು ಹಾಕಿ ಹೇಳ್ಬೋದು. ಇದರ ಎಲ್ಲ ಮೂಲ ಬಂದು ಮಹಿಳೆಯ ಸುರಕ್ಷಣೆ ಅಂತ. ಇದರಲ್ಲಿ ನಾವು ಸಕ್ಸಸ್ ಆದರೆ ನನಗೆ ತುಂಬ ತುಂಬ ಖುಷಿ ಆಗುತ್ತೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಷ್ಟು ಒಳ್ಳೆ ಇಂಡಸ್ಟ್ರಿ ನಮ್ಮ ಇಂಡಿಯಾನಲ್ಲಿ ಇಲ್ಲ. ನಾನು ಕನ್ನಡ, ತಮಿಳ್, ತೆಲುಗು, ಮಲಯಾಳಂ, ಹಿಂದಿನಲ್ಲೂ ಟೆಲಿವಿಷನ್ ಮಾಡಿದ್ದೀನಿ, ಎಲ್ಲ ಕಡೆ ನಾನು ಕೆಲಸ ಮಾಡಿದ್ದೀನಿ. ನಾನು ಮಲಯಾಳಂ ಇಂಡಸ್ಟ್ರಿನಲ್ಲಿ ನೋಡಿದ್ರು ಏನೋ ಅಲ್ಲಿ ನಡೀತಾ ಇದೆ ನೋಡಿಬಿಟ್ಟು ನೋಡದೇ ಇರೋ ಸಮಯಗಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ನಮ್ಮ ಒಕ್ಕೂಟದಲ್ಲಿರೋ ಡೈರೆಕ್ಟರ್ಸ್ ಆಗಿರ್ಬೋದು, ನಮ್ಮ ಒಕ್ಕೂಟದಲ್ಲಿರೋ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ಜನ ಆಗಿರ್ಬೋದು, ತುಂಬ ಒಳ್ಳೆ ಜನ. 98% to 99% ಏನೂ ಪ್ರಾಬ್ಲಮ್ ಇಲ್ಲ. 1 or 2% ಪ್ರಾಬ್ಲಮ್ ಎಲ್ಲ ಕಡೆನೂ ಇರುತ್ತೆ. ಇವಾಗ ಸೆಕ್ಸುವಲ್ ಅಬ್ಯೂಸ್ ಅಂತ ಮಾತ್ರ ಅಲ್ಲ ಅದ್ರಲ್ಲಿ ಮೆನ್ಷನ್ ಆಗಿರೋದು, ಬೇರೆ ತರದ್ದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಬೇರೆ ತರದ್ದು ಪೇಮೆಂಟ್ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿರುವಂಥದ್ದು. ಅಂತ ಸಮಸ್ಯೆ ನಿಮಗೆ ಆಗಿಲ್ವಾ? ತುಂಬ ಸಮಸ್ಯೆಗಳಾಗಿದೆ. ಮೊದಲನೇ ಪೇಮೆಂಟ್ ಸಿಗುತ್ತೆ, 2ನೇ ಪೇಮೆಂಟ್ ಸಿಗುತ್ತೆ. ಕನ್ನಡ ಇಂಡಸ್ಟ್ರಿನೇ ಅಲ್ಲ, ಬೇರೆ ಇಂಡಸ್ಟ್ರೀಸಲ್ಲೂ 3ನೇ ಪೇಮೆಂಟ್ ಕಾಣೆ, 4ನೇ ಪೇಮೆಂಟ್ ಭಸ್ಮ. ಸೊ ಅದೂ ನಾನು ಇದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನಲ್ಲಿ ಇದು ಒಂದು ಮೇನ್ ರೂಲ್ ಆಗಿರಬೇಕು. ಏನಂದರೆ, ಯಾವುದಾದ್ರೂ ಕಲಾವಿದನ ಸೈನ್ ಮಾಡಿದ್ರೆ ಒಂದು ಲೀಗಲ್ ಅಗ್ರಿಮೆಂಟ್ ಕೊಡಲೇಬೇಕು ಎಂಬುವುದು ಕಂಪಲ್ಸರಿ ಮಾಡಿ. ಅದನ್ನು ನಾವು ತುಂಬಾ ವಿವರವಾಗಿ ಹೇಳಿದ್ದೀವಿ. ಮಹಿಳಾ ಆಯೋಗ 17 ಪಾಯಿಂಟ್ ಮೇಂಟೈನ್ ಮಾಡಿಕೊಟ್ಟಿದೆ. 17 ಪಾಯಿಂಟ್ಸ್ ಏನೆಲ್ಲ ಇದೆ ಮೇಡಮ್ ನಿಮ್ಮ ವಿಚಾರಗಳನ್ನು ಪ್ರಸ್ತಾಪ ಮಾಡಿ? ಇಲ್ಲ, ಬೇಸಿಕಲಿ ಆಲ್ ದ ಪಾಯಿಂಟ್ಸ್ ಪುಟ್ ಟುಗೆದರ್ ಇಟ್ಸ್ ಅಬೌಟ್ ವುಮೆನ್ ಪ್ರೊಟೆಕ್ಷನ್,
ಮತ್ತು ಎಲ್ಲಾದರೂ ಶೂಟಿಂಗ್ ಹೋದರೆ ಒಂದು ದೂರದಲ್ಲಾದರೂ ಒಂದು ರೂಮ್ ಆದರೂ ಇರಲಿ, ಈ ಥರ ಎಲ್ಲ ವುಮೆನ್ ಪ್ರೊಟೆಕ್ಷನಿಗೆ ಸಂಬಂಧಪಟ್ಟಿದ್ದ ಎಲ್ಲ ಪಾಯಿಂಟ್ಗಳು ಲೇಡೀಸ್ಗೆ ಇನ್ನೊಂದು ಅಷ್ಟು ಸೇಫ್ ಜಾಗ ಮಾಡೋಣ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಯಾವುದೇ ಒಂದು ತಾಯಿ, ಯಾವುದೇ ಒಂದು ತಂದೆ ನನ್ನ ಮಗಳನ್ನ ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೀರೋಯಿನ್ ಮಾಡೋಕ್ಕೆ ಕಳಿಸ್ತಾ ಇದ್ದೀನಿ ಅಂದರೆ ಅದು ಖುಷಿಯಾಗಿ ಅವ್ರು ಕಳಿಸ್ಬೇಕು ಅಂತ ಒಂದು ಸೇಫ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡೋದು ಎಲ್ಲರ ಉದ್ದೇಶ ಆಗಿದೆ. ಓಕೆ, ಥ್ಯಾಂಕ್ ಯು. ಬರ್ತಾರೆ. ಮಾಡಿದ್ರೆ ಸರ್ವೆ ಆಮೇಲೆ ನೀತು ಇವತ್ತು ಒಂದು ಸಭೆ ಆಯ್ತು, ನೀವು ಏನ್ ಅನ್ಕೊಂಡಿದ್ರಿ ಅದಕ್ಕೆ ತಕ್ಕಂತೆ ಇವತ್ತು ಸಭೆ ಆಯ್ತು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ನೀವು ಹೇಳ್ಬೇಕೀಗ ಇವತ್ತಿನ ಸಭೆ ನಿರ್ಧಾರ ನಿಮಗೆ ಅಸಮಾಧಾನ ತಂದುಕೊಡ್ತಾ ಇದಕ್ಕೆ ಸರಿ ಇದೆ, ಇವರು ಪಾಸ್ ಕಮಿಟಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದೇ ಆಗ್ಲಿ ಅಂತ ನಿಮ್ಗೆ ಅನ್ನಿಸ್ತಾ ಹೇಳಿ. ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದ್ರೆ ಸೊ ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ ಇದು ಇಲ್ಲಿವರೆಗೂ ನಾವು ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಪಾಶ್ ಅಂತ ಬಂದಿರಲಿಲ್ಲ. ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವ್ರು ಹೇಳಿದ್ರು ಗೆಜೆಟಲ್ಲೇ ಇದೆ, ಇದು ಕಾನೂನಿದು, ಸೊ ಇದಾಗಲೇಬೇಕು. ಅದು ಕಮಿಟಿ ಅವ್ರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಅಫ್ಕೋರ್ಸ್. ಸೊ ಇನ್ನು 15 ಡೇಸಲ್ಲಿ ಗೊತ್ತಾಗುತ್ತೆ. 15 ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ, ಇಲ್ಲ ಅಂದರೆ ಯಾಕೆ ಅಂತ. ಸಭೆಯ ಮಧ್ಯದಲ್ಲಿ ನೀವು ಕೂಡ ಮಾತಾಡಿದ್ರೆ ಆ ಟೈಮಲ್ಲಿ ನಿಮ್ಮನ್ನ ಮಾತಿಂದ ಹಿಂದೆ ಹಾಕುವಂತ ಪ್ರಯತ್ನ ನಡೀಇದೆ. ನಮಗೆ ವಿಜುವಲ್ ಮಾತ್ರ ನಿಮ್ಮನ್ನ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಸೊ ಏನು ಹೌದಾ ಅಲ್ವಾ? ಸೊ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ನ ನಾವು ಕೇಳಬೇಕು ಅಂತ. ಸೊ ಇಲ್ಲಿ ಗಂಡಸರನ್ನ ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ, ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಬಗ್ಗೆನೇ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು. ಸೊ ಅವರು ಕೂಡ ಅದನ್ನೇ ಅವರೇ ಸ್ವ ಇಚ್ಛೆಯಿಂದ ಇದು ಏನಾಗ್ತಿದೆ ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು. ಸೊ ಆ ಥರ ಆದಾಗ ಬಿಗಿನಿಂಗಲ್ಲಿ ಇದೆಲ್ಲ ಏನೂ ಇಲ್ಲ, ನಾವು 50 ವರ್ಷದಿಂದ ಇದ್ದೀವಿ, 40 ವರ್ಷದಿಂದ ಇದ್ದೀವಿ, ಗುಡ್, ನಿಮಗೇನೂ ಆಗಿಲ್ವಾ, ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು. ಬಟ್ ನಮಗೇನೂ ಆಗಿಲ್ವಾ, ಆ ಥರ ನನಗಾಗಿದೆ, ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ. ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಡ್ ಸ್ಪೀಕ್. ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಏನಂತಂದರೆ ಸೆನ್ಸಿಟೈಸೇಷನ್. ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ. ಎಲ್ಲರೂ ಹಿಂಗೆ ಇರ್ತಾರೆ ಬಿಡು ಅಂತ. ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹಿಂಗೆ ಇರ್ತಾರೆ ಅನ್ನೋದನ್ನು? ಬೇರೆ ಇಂಡಸ್ಟ್ರಿಯಲ್ಲಿ ಸಹಿಸ್ಕೊತಾರಾ ಯಾರಾದರೂ? ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ, ಎಲ್ಲಾದರೂ ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು. ನಮಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು. ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿಯನ್ನು ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ, ಅದಕ್ಕೆ ನಾವು ಫೈರಿಂದ ಹೋಗಿದ್ದು. ಸೊ ಇಲ್ಲಿ ತನಕ ಇದು ಬಂದಿದೆ ಅಂದರೆ ನನ್ನ ಮಟ್ಟಿಗೆ ಇದು ಗೆಲುವೆ. ಬಿಕಾಸ್ CM ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅವ್ರು ಅದನ್ನು ಎಚ್ಚರಿಕೆ ತಗೊಳ್ಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ. ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು, ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಇಲ್ಲಿ ಮಾಡ್ತೀವಿ. ಇಲ್ಲ ಆಗದೆ ಇರೋದಕ್ಕೆ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆ ನಾನು ಇಲ್ಲಿ ಬಂದಿದ್ದಾಗ ನನಗೇನೋ ಹೆಲ್ಪ್ ಸಿಗಲಿಲ್ಲ ಅಂದರೆ ಅವ್ರು ಒಂದ್ಸಲ ಫೋನ್ ಮಾಡಿದರು ನಿರ್ಮಾಪಕರಿಗೆ ಅಷ್ಟೇ. ಸಾರಿ, ಓಕೆ. ಸೊ ಇಂಥ ಒಂದು ಚಿಕ್ಕ ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬ ಇದ್ದಾವೆ. ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡಬೇಕಾದ್ರೆ ಇಲ್ಲಿಂದ ಸಾರಾಗೋಗಿದ್ದವರು ನೀನು ಕುತ್ಕೊಮ್ಮ, ನೀನು ಫೈರಿಂದ ಬಂದಿದ್ಯಾ. ನಾನು ಫೈರಿಂದಾನೇ ಬಂದಿರಲಿ, ನಾನು ಎಲ್ಲಿಂದಾದರೂ ಬಂದಿರಲಿ, ನಾನು ನಿಜಾನೇ ತಾನೇ ಹೇಳ್ತಾ ಇರೋದು. ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದರೆ ಹೀಗೆ ತಾನೇ ಅವ್ರು ಮಾಡೋದು ಯಾವಾಗಲೂ. ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರೂ ಇಲ್ಲಿ ಸೇಫಾಗಿ ಇವ್ರು ಕೇಳಿಸ್ಕೊತಾರೆ, ಇದೆಲ್ಲ ಏನಿಲ್ಲ. ಗಂಡಸರು ಹೇಳ್ತಾ ಇದ್ದಾರೆ ಇದೆಲ್ಲ ಏನೂ ಇಲ್ಲ ಅಂತ. ಹೌದಾ? ಇದೆಯಾ ಅಂತ ದಯವಿಟ್ಟು ಕೇಳ್ಬಿಡಿ. ಇದೆ, ಡೆಫಿನೆಟ್ಲಿ ಇದೆ. ಅದು ಚಿಕ್ಕ ವಿಷಯಗಳಲ್ಲೂ ಇದೆ. ನಾನು ಅದನ್ನೇ ಹೇಳ್ತಾ ಇರೋದು. ಎಕ್ಸ್ಪ್ಲಾಯಿಟೇಷನ್ ಅಂತಂದರೆ ಅಸಾಲ್ಟ್ ಆಗೋ ತನಕ ವೆಯ್ಟ್ ಮಾಡಬೇಕಾಗಿಲ್ಲ, ಚಿಕ್ಕ ವಿಷಯಗಳಲ್ಲೂ ಇದೆ. ಒಂದು ಸೀನ್ ಮಾಡಬೇಕಾದ್ರೆ ಒಂದು ಆಪರ್ಚುನಿಟಿ ತೊಗೊಂಡು ಕೆಟ್ಟದಾಗ ಮುಟ್ಟೋದ್ರಿಂದ ಹಿಡಿದು, ಕೆಟ್ಟದಾಗ ಮಾತಾಡೋದ್ರಿಂದ, ವಲ್ಗರ್ ವರ್ಡ್ಸ್ ಹೇಳೋದ್ರಿಂದ ಹಿಡಿದು ಇದೆಲ್ಲ ನಾನೇ ನೋಡಿದ್ದೀನಿ. ನೀವು ಪ್ರೂಫ್ ಕೇಳಿದ್ರೆ ಐ ವಿಲ್ ಟೆಲ್ ಯು. ನನಗೇನು ಭಯ ಇಲ್ಲ. ನಾಳೆ ಕಮಿಟಿ ಮಾಡಿದರೆ ಅನಾನಿಮಸ್ ಆಗೂ ಇರಬೇಕಾಗಿಲ್ಲ. ಐ ಆಮ್ ಹ್ಯಾಪಿ ಟು ಟೆಲ್. ನನಗೆ ಹೇಗಿದ್ರು ಐ ನೋ ದ್ಯಾಟ್ ಒಬ್ಬರು ಒಂದು ಸ್ಟೆಪ್ ಧೈರ್ಯ ತೊಗೊಂಡ್ರೆ ಇವತ್ತು ಅಟ್ಲೀಸ್ಟ್ ಮುಂದೆ ಹೆಣ್ಮಕ್ಳಿಗೆ ಎಕ್ಸ್ಪ್ಲಾಟೇಷನ್ ಕಮ್ಮಿ ಆಗ್ಬೋದು ಅನ್ನೋದು ಅಷ್ಟೇ ನನಗೆ ಆಸೆ. ಆಲ್ರೆಡಿ ನಾನು ಅಬ್ಯೂಸ್ ಅಂತಂದರೆ ಹ್ಯಾರಸ್ ಮಾಡಿದ್ದಾರೆ. ನೀವು ಹೇಳ್ತಾ ಇದ್ರಿ ಇದು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಟಿಯರಿಗೆ ನಾವು ಇಷ್ಟು ಅಮೌಂಟ್ ಅಂತ ಹಾಕ್ತೀವಿ ಅಂತ.
ನಟರಿಗೆ ಹಾಕಲ್ವಾ ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ. ಸೊ ಅದು ಮೇಡಮ್ ಅವ್ರು ಮಾತಾಡ್ತಾ ಇದ್ರು ಅಲ್ಲಿ. ಸೊ ಅವ್ರು ಹೇಳಿದ್ರು ಏನಂತಂದ್ರೆ ನಾವು ಹುಡುಗಿರಿಗೆ ಎಷ್ಟು ಖರ್ಚು ಮಾಡ್ತಾರೆ ಗೊತ್ತಾ ಯಾರು ನಿರ್ಮಾಪಕರು. ಹೇಳಿದ್ರು ಮೇಡಮ್ ಈ ಮಾತನ್ನ? ಸೊ ಒಂದು ಸೀನಿಯರ್ ಆಕ್ಟ್ರೆಸ್ ಹೇಳಿದ್ರು ಏನಂತಂದರೆ ದಟ್ ಅವರು ಆಬ್ವಿಯಸ್ಲಿ ಅವರು ಕಮಿಟಿ ಎಲ್ಲ ಬೇಕಾಗಿಲ್ಲ, ಯಾಕಂದರೆ ಬೈಲಾಸಲ್ಲಿ ಇಲ್ಲ ಅದೆಲ್ಲ. ಓಕೆ ಫೈನ್, ನಿಮ್ಮ ಟೆಕ್ನಿಕಲ್ ಇಶ್ಯೂಸ್ ಏನಿದೆ ಅದೆಲ್ಲ ಫೈನ್. ಆದರೆ ಒಬ್ಬರು ನೋವನ್ನು ಹೇಳ್ಕೊಳ್ಳೋವಾಗ ನೀವು ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ನೀವೆಲ್ಲನೂ ನಾನು ಬರೀ ಹಿಂಗೆ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಅವರು ಮಾತು ಎಷ್ಟು ನಿಜ ಇದೆ ಸುಳ್ಳಿದೆ ಅಂತ ಅದರಲ್ಲಿ ಕೇಳೋದ್ರಲ್ಲಿ ಅರ್ಥ ಇಲ್ಲ. ಸೊ ಅವ್ರು ಹೇಳಿದ್ರು ಹೆಣ್ಮಕ್ಳ ಮೇಲೆ ಎಷ್ಟೊಂದು ಖರ್ಚು ಮಾಡ್ತಾರೆ ನಿರ್ಮಾಪಕರು, ಹಾಗಾದರೆ ಬರೀ ಹೀರೋಗಳ ಮೇಲೆ ಮಾತ್ರ ಮಾಡಬೇಕಾ? ಸೊ ಸ್ಟಾರ್ಸ್ಗಳ ಮೇಲೆ ಮಾತ್ರ ಮಾಡಬೇಕಾ? ಹಾಗಾದರೆ ಹೆಣ್ಮಕ್ಳ ಮೇಲೆ ನೀವು ಒಂದು ಸ್ವಲ್ಪ ಅವ್ರಿಗೊಂದು ಗೌರವ ಕೊಟ್ಟರೆ ಏನು ನಾವೆಲ್ಲ ದೊಡ್ಡ ದೊಡ್ಡ ಬಂಗ್ಲೇಸನ್ನು ಕಟ್ಬಿಟ್ಟಿದ್ದೀವಾ? ಇಲ್ಲ, ಇಟ್ಸ್ ನಾಟ್ ಲೈಕ್ ದ್ಯಾಟ್. ಬಟ್ ಹಾಗಂತ ಹೇಳಿದ ಮಾತ್ರಕ್ಕೆ ನನಗೇನು ಗೌರವ ಇಲ್ಲ ಅಂತಲ್ಲ, ಅಥವಾ ನಮಗೆ ನೋವಿದೆ ಸರ್ ಇದನ್ನು ಕೇಳಿಸ್ಕೊಳ್ಳಿ ಅಂತ ನಾವು ಇನ್ನೂ ಜೋರಾಗಿ ನಾವು ಕೇಳಿದಾಗ ನಾವು ಇಂಡಸ್ಟ್ರಿ ಆಪೋಸಿಟ್ ಇದ್ದೀವಿ ಅಂತ ಅಲ್ಲ. ಸೊ ಎಲ್ಲ ಪ್ರೊಡ್ಯೂಸರ್ಸು ಇಲ್ಲಮ್ಮ ನೀನು ಕೂತ್ಕೊ ಅಂತ ಹೇಳಿದ್ರು ನಾನು ಕೂತ್ಕೊಳ್ಳಲ್ಲ. ನೀವು ಇಲ್ಲಿ ಜಾಗ ಕೊಡಲ್ವಾ? ನನಗೆ ಗೊತ್ತು ನಾನು ಎಲ್ಲಿ ಜಾಗ ಮಾಡ್ಕೊಂಡು ಮಾತಾಡಬೇಕು ಅಂತ ಇರೋದಕ್ಕೆ ತಾನೇ ಹೇಳ್ತಾ ಇರೋದು. ಇನ್ಫ್ಯಾಕ್ಟ್ ನಾವು ಇನ್ನೂ ಸೇಫ್ಟಿ ಕೇಳ್ತಾ ಇದ್ದೀವಿ ಅಷ್ಟೇ, ನಮ್ಗೆ ಯಾರ್ದು ತೇಜೋವಧೆ ಮಾಡಬೇಕಂತ ಏನಿಲ್ಲ. ಈಗ ಫೈರ್ ಸಂಸ್ಥೆಗೆ ನೀವು ಶ್ರುತಿ ಹರಿಹರನ್ ಅವರ ಹೆಸರು ಕೇಳಿ ಬರ್ತಾರೆ, ಅವರು ಮುಖ್ಯವಾಗಿ ಹೇಳಿರುವಂಥದ್ದು. ಅದು ಬಿಟ್ಟು ಉಳಿದ ನಟಿಯರು, ಈಗಿನ ನಟಿಯರು ಆ ಫೈರ್ ಸಂಸ್ಥೆ ಮೂಲಕ ಏನಾದರೂ ಹೇಳಿದ್ದಾರೆ? ಯಾಕಂದ್ರೆ ಅವ್ರು ಯಾರು ಮುಂದೆ ಬಂದು ಇವಾಗ ಮಾತಾಡಿಲ್ಲ. ಸೊ ನಿಮ್ಮ ಫೈರ್ ಸಂಸ್ಥೆಗೆ ಕಮಿಟಿಯಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ದಾರೆ? ಅಲ್ಲ, ಅದು ಜೊತೆಗೆ 150 ಜನಕ್ಕೂ ಹೆಚ್ಚು ಸಹಿ ಮಾಡಿದ್ದಾರೆ. ನನ್ನೊಂದು ಪ್ರಶ್ನೆ ಆಗಲೇ ಕವಿತಾ ಮೇಡಮ್ ಕೇಳಬೇಕಾಗಿತ್ತು. ಅದು ಸ್ವಇಚ್ಛೆಯಿಂದ ಅವರು ಈ ಕಮಿಟಿ ಒಂದು ನಿಮಿಷ ಮೇಡಮ್, ನನ್ನ ಪ್ರಶ್ನೆ, ಅವರು ಇಲ್ಲ ಈ ತರದೊಂದು ಕಮಿಟಿ ಇದೆ, ಕಮಿಟಿನ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸ್ವಇಚ್ಛೆಯಿಂದ ಮಾಡಿರೋದು, ಅಥವಾ ಇಲ್ಲ ಒಂದು ಏನೋ ಇರ್ಲಿ ಬಿಡಪ್ಪ ನಮ್ದು ಒಂದು ಸೈನ್ ಅನ್ನೋ ತರ ಲೆಕ್ಕಾಚಾರ ಒಂದಿಷ್ಟು ನಟಿಯರನ್ನ ಕೇಳಿದಾಗ ಹಂಗೆ ಹೇಳಿದ್ರು, ಅಂದ್ರೆ ಅವ್ರು ಹೇಳಿದ್ರು ನಾವು ಸಹಿ ಹಾಕಿದ್ದೀವಿ ಅನ್ನೋ ಒಂದಿದೆ. ಸೊ ಅದೇ ಅಕೌಂಟಬಿಲಿಟಿ ಪ್ರಾಬ್ಲಮ್ ಯಾವಾಗಲೂ ಇದ್ದಿದೆ ನಮ್ಮ ಇಂಡಸ್ಟ್ರಿನಲ್ಲಿ. ಏನಂದರೆ ಅದು ಮೀಡಿಯಾದಲ್ಲಿ ಸೌಂಡ್ ಆಗುತ್ತೆ ಅಥವಾ ನಿಜವಾಗ್ಲೂ ಇದರಿಂದ ಏನಾದರೂ ಆಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ, ಬಿಕಾಸ್ ಇಲ್ಲಿವರೆಗೂ ಆಗಿರಲಿಲ್ಲ. ಸೊ ಇವಾಗ ಅವ್ರು ಹೇಳಿದ್ದಾರೆ ಪಾಶ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಸೊ ನೋಡ್ಬೇಕು ಇನ್ನೇನು ಅವ್ರು ಡಿಸೈಡ್ ಮಾಡ್ತಾರೆ ಅಂತ. ಅಫ್ಕೋರ್ಸ್ ತುಂಬ ಜನ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಏನು ಮಾಡ್ತಾರೆ, ನನಗೆ ನಂಬಿಕೆ ಇದೆ ದಟ್ ಅದು ಪಾಶ್ನ ಏನಕ್ಕೆ ಬೇಡ ಅಂತೀರಾ ನೀವು? ಸೇಫ್ಟಿ ನಾವು ಕೇಳ್ತಾ ಇದೀವಿ ಅಂದರೆ ಅದ್ರಲ್ಲಿ ಮ್ಯಾಂಡೇಟ್ರಿ ಅದನ್ನ ಏನಕ್ಕೆ ಬೇಡ ಅಂತ ಹೇಳೋದು ಅಲ್ವಾ? ದಟ್ಸ್ ವಾಟ್. ಇವಾಗ ನೀವು ನಿಮ್ಗಾಗಿರೋ ಹರಾಸ್ಮೆಂಟ್ ಬಗ್ಗೆ ಹೇಳ್ಕೊಂಡ್ರಿ, ಅವ್ರು ಹೇಳಿದ್ರು ಮಾತೃ ಸಂಸ್ಥೆ ಹತ್ರ ಬಂದ್ರೆ ನಾವು ಆ ಸಮಸ್ಯೆನ ಇತ್ಯರ್ಥ ಮಾಡ್ತೀವಿ, ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಅಂದ್ರು. ಇವಾಗ ನಿಮ್ಮ ಸಮಸ್ಯೆನ ಅವ್ರು ಆಲಿಸಿದ್ರ? ಸ್ಪೆಷಲಿ ಇಲ್ಲೂ ಕೇಳಲಿಲ್ಲ ಫಸ್ಟ್ ಅವರು. ಆಮೇಲೆ ನಾನು ಅವ್ರಿಗೆ ಹೇಳಬೇಕಾಯ್ತು ದಟ್ ನಾನು ನಟಿಯಾಗಿ ಆದರೂ ನನ್ನ ಮಾತನ್ನು ಕೇಳಿ ನೀವು ಅಂತ ಹೇಳಿದ್ಮೇಲೆ ಆಮೇಲೆ ಕೇಳಿಸ್ಕೊಂಡ್ರು. ಅಲ್ಲೂ ಕೂಡ ನನಗೆ ತುಂಬ ಅಪೋಸಿಷನ್ ಬಂತು. ನೀವು ನೋಡಿರ್ತೀರ, ಸಪ್ರೆಷನ್ ಬಂತು, ಇಲ್ಲ ಅಂತಲ್ಲ. ಬಟ್ ಅದೇ ನಾನು ಹೇಳ್ತಾ ಇರೋದು, ಇದು ಪರ್ಸ್ನಲ್ ಅಲ್ಲ. ಇವಾಗ ನಾನು ಹೋಗಿ ನನ್ನ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಿಂತ ಇನ್ನು ಮುಂದೆ ಕೂಡ ಇದು ಆಗಬಾರ್ದು. ಅದೇ ಹೇಳ್ತಾ ಇರೋದು, ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅನ್ನೋ ಲೈನೇ ಇಲ್ಲ ಇಲ್ಲಿ. ಅದು ಬರಬೇಕು, ಅದು ಸೇಫ್ಟಿ. ನಾವು ಕೇಳಿಸ್ಕೊಳ್ಳೋದು ಏನೇನೋ ಕೆಟ್ಟ ಪದಗಳು ಕೇಳಿಸ್ಕೊಳ್ಳೋದು ಇಸ್ ನಾಟ್ ಸೇಫ್ಟಿ ಇನ್ ಮೈ ಒಪಿನಿಯನ್. ಇಲ್ಲ ನಮ್ಮ ಆಂತರಿಕ ವಿಷಯ ಆಮೇಲೆ ಮಾತಾಡಿ ಅಂತಂದ್ರು. ಸೊ ಇದೇ ಥರ ಎಲ್ಲರೂ ಬರ್ತಾರಾ? ಎಲ್ಲರಿಗೂ ಅಷ್ಟೊಂದು ವ್ಯವಸ್ಥೆ ಇದೆಯಾ? ಪ್ರತಿ ಸಲ ಬಂದ ತಕ್ಷಣ ಎಲ್ಲ ಸಾಲ್ವ್ ಆಗಿಬಿಡುತ್ತಾ? ಆ್ಯಂಡ್ ನಾನು ಹೇಳ್ತಾ ಇರೋದು, ನಾವಿಲ್ಲಿಗೆ ಬಂದು ಸಾಲ್ವ್ ಮಾಡೋದಲ್ಲ ಪ್ರಾಬ್ಲಮ್, ಅದು ಆಗಲೇಬಾರ್ದು ಅಂತ ನಾನು ಹೇಳ್ತಾ ಇರೋದು. ಎಕ್ಸಾಕ್ಟ್ಲಿ ಆಗಬಾರ್ದು ಅನ್ನೋದೇ ಅದಕ್ಕೆ ಹೇಳ್ತಾರೆ. And thank you everybody. ಬಟ್ ಒಂದು ರೀತಿಲಿ ನಾವು ಹೇಳಿ ಇಷ್ಟು ಬಂದಿದ್ದು. ನಾವು ಸಿ ಎಂ ಹತ್ರ ಹೋಗಿದ್ದಾಗಲಿ 2 ವಾರದಿಂದ ನಾನು ಇಲ್ಲ ನಾವೆಲ್ಲ ನಮ್ಮ ಟೀಮ್ ಯಾರು ಆಸಕ್ತಿ ಇಲ್ಲ ಮಹಿಳೆಯರ ಬಗ್ಗೆ ಅವೆಲ್ಲ ಹೋಗಿದ್ದು. ಅದಾದಮೇಲೆ ಅಫ್ಕೋರ್ಸ್ ನಾನು ಮೊನ್ನೆ ನಗರಶ್ರೀ ಮೇಡಮ್ ಮೀಟ್ ಮಾಡಿದ್ದೆ. ಸೊ ಅಲ್ಲಿ ಮೀಟ್ ಮಾಡಿ ಹೇಳಿ ಏನೇನು ಸಮಸ್ಯೆ ಇದೆ ಅಥವಾ ಏನಿದ್ದೀರ ಹೆಬ್ಬಾಳಿಕೆ ಬರ್ಬೋದು ಅವರು ಇವತ್ತು ನಮ್ಮ ಮಾತಾಡೋಕ್ಕೆ ಎಲ್ಲರೂ ಅವರು ಪ್ರಾಬ್ಲಮ್ ಇಲ್ಲ ಮಹಿಳೆಯರಲ್ಲಿ. 90 ವರ್ಷದಿಂದ ನಾವು ಇಂಡಸ್ಟ್ರಿ ನಡೆಸ್ತಾ ಇದ್ದೀವಿ, ಯಾವತ್ತೂ ಪ್ರಾಬ್ಲಮ್ ಬಂದಾಗ ನಿಮ್ಗೆ ಗೊತ್ತಿರೋ ಮಹಿಳೆ ಶೋಷಣೆ ಹ್ಯಾಂಡ್ಸೆಟ್ ಕೊಟ್ಬಿಟ್ಟು ನಾವು ಅವರೇ ಇರ್ತಾರೆ ಖಂಡಿತ ಅವಾಗ ಮಾತಾಡೋಕೆ ಈಗ ಮಹಿಳೆಯರು ಮಾತಾಡಬೇಕು, ಸಮಸ್ಯೆಗಳಾದರೆ ಮುಂದೆ ನಮ್ಗೆ ಅದೊಂದೇ ಉದ್ದೇಶ. ನಾಗೇಶ್ ಮೇಡಮ್ ಹೇಳಿದ್ದು ಒಂದು ಕಾನ್ಫಿಡೆನ್ಷಿಯಲ್ ಸರ್ವೆ ಮಾಡ್ತೀವಿ. ಬರೀ ಹೀರೋಯಿನ್ ಅಲ್ಲ, ಹೀರೋಯಿನ್ ಒಂದೇ ಒಂದು ಮಹಿಳೆಯರಿಗೆ ಏನೇನು ಸೌಲಭ್ಯ ಇಲ್ಲ ಇಲ್ಲಿ
ಆರ್ಟಿಸ್ಟ್ ಆಗಲಿ, ಡಾನ್ಸರ್ಸ್ ಆಗಲಿ, ಕ್ಯಾಮ್ರಾಮನ್ ಆಗಲಿ, ಅಸಿಸ್ಟೆಂಟ್ಸ್ ಆಗಲಿ, ಯಾರೇ ಮಹಿಳೆ ಇದ್ರು ಎಲ್ಲ ನಂಬರ್ ಇಸ್ಕೊಂಡು ಒಂದು ಕಾನ್ಫಿಡೆಂಟ್ ಆಗಿ ಒಂದು ಸರ್ವೆ ಮಾಡ್ತೀವಿ, ವಿಚ್ ಇಸ್ ಅ ವೆರಿ ಗುಡ್ ಥಿಂಗ್ ಆ್ಯಕ್ಚುಲಿ. ಅದು ಸರ್ವೆ ಮಾಡಿದಾಗ ಗೊತ್ತಾಗುತ್ತೆ ಇಲ್ಲಿ ಪುರುಷರು ಬಂದವರೆಲ್ಲ ಹೇಳ್ತಿದ್ದೆ ನಮ್ಮ ಸಮಸ್ಯೆನೇ ಇಲ್ಲ, ಯಾರು ಹೆಣ್ಮಕ್ಳು ತಿಳ್ಕೊಳ್ಳೋದೇ ಆಗಿಲ್ಲ, ಯಾರು ಎಕ್ಸ್ಪ್ಲೈನ್ ಮಾಡಿಲ್ಲ ಅಂತ ಹೇಳ್ತಾರೆ. ನಿಮಗೆ ಗೊತ್ತಿಲ್ಲ, ನಿಮ್ಮ ಜರ್ನಲಿಸ್ಟ್ ಫೀಲ್ಡಲ್ಲೇ ಇದ್ದಾರೆ, ಎಲ್ಲ ಇದ್ದಾರೆ, ಎಲ್ಲ ಕಡೆ ಎಲ್ಲ ಕ್ಷೇತ್ರದಲ್ಲೂ ಒಂದು ಇದೆ ಅಂದರೆ ದೌರ್ಜನ್ಯ ಆಗ್ತಾನೆ ಅಂತ ದಬ್ಬಳಿಕೆ ಆಗ್ತಾನೆ ಅಂತ. ಅದಕ್ಕೆ ಒಂದು ಸೇಫ್ಟಿ ಕೊಡಬೇಕು ಅಂತ ನಾವು ಹೇಳಿದ್ದೀವಿ, ಆಗಬೇಕು ರಚನೆ ಆಗಬೇಕು. ಈಗ ಈ ಸ್ಟೇಜೇ ಬಂದಿದ್ದಾರೆ, ಸರ್ವೆ ಮಾಡ್ತಿದ್ದಾರೆ ಅಂತ ಇದ್ದ ಚೇಂಬರ್ ಆಫ್ ಬರ್ತೀನಿ ಅಂತ ಹೇಳಿದ್ದಾರೆ, ಮಾಡ್ಬೋದು ಮಾಡಲ್ಲ ಅಂತ. ನಾವು ಹೇಳಿದ್ರೆ ಒಂದು ನಿವೃತ್ತಿ ಆದ ಜಡ್ಜ್ ಆಗಲಿ, ಒಂದು NGO ಆಗಲಿ, ಒಂದು ಸೀನಿಯರ್ ಮಹಿಳೆಯರಾಗಲಿ ಒಂದು ಸ್ವಲ್ಪ ಪುರುಷರು ಇರಬೇಕು. ಯಾಕಂದರೆ ನಮಗೆ ಬಯಸ್ಸೇ ಇರಬೇಕು, ನಾವು ಬರೀ ಮಹಿಳೆಯರ ಹಾಕೊಂಡು ಹೋರಾಟ ಮಾಡೋದಲ್ಲ, ಅಲ್ಲಿ ಆ ಕಮಿಟಿಯಲ್ಲಿ ಪುರುಷರು ಇರ್ಬೋದು. ನನ್ನ ಪ್ರಕಾರ ನಾನು ಹೇಳಿದ್ದು ಚೇಂಬರ್ಲು ಒಂದು ರೆಪ್ರೆಸೆಂಟ್ ಆಗಿ ಒಂದು ಸಪ್ರೇಟ್ ಕಮಿಟಿ ಆಗಿ ಅದನ್ನೇ ವಾಶ್ ಅಂತ ಹೇಳ್ತಾರೆ. ವಾಶ್ ಅಂತ ಆಗದೆ ಇರ್ಬೋದು, ಯಾಕಂದರೆ ವಾಶ್ ಇಸ್ ರಿಕ್ವೈರ್ಡ್ ಫಾರ್ ಇಂಡಸ್ಟ್ರಿ ಸೆಕ್ಟರ್ ಮಾತ್ರ ಆಗುತ್ತೆ. ಸೊ ಯಾವುದೇ ಒಂದು ಕಮಿಟಿ ರಚನೆ ಆಗೋದು ಖಂಡಿತ ಆಗುತ್ತೆ. ಆ ದಿನ ನಮ್ಮ ಪ್ರೆಷರ್ ನಡೀತಾನೆ ಇದೆ. ನಾಗಲಕ್ಷ್ಮಿ ಮೇಡಮ್ ಅಂತೂ ಖಂಡಿತ ನಮ್ಮ ಪರ ಇದ್ದಾರೆ, ಅವರೆಲ್ಲ ಮಹಿಳೆಯರ ಪರ ಇದ್ದಾರೆ. ಅದು ನಾವು ಇವರಂತ ಚೇಂಬರ್ ಮಾಡಲ್ಲ, ತುಂಬಾ ಬಂತು ಸುಮಾರು ಜನ. ನಾವು ಕಮಿಟಿ ಮಾಡಿದ್ರೆ ಎಂತ ಅವ್ರ ಪ್ರಕಾರ ಸಿನಿಮಾ ನಿಂತ್ಕೋಬೇಕಂತ, ಸಿನಿಮಾದಲ್ಲಿ ಯಾವುದೇ ಪಾತ್ರ ಮಹಿಳೆ ತೊಡಕಾಗಲ್ಲ. ಸೊ ಇದು ಒಂದು ಭಯ ಸೃಷ್ಟಿ ಪಡುವಂಥ ಸಿಚುವೇಶನ್ ಅಂತ ನನ್ನ ಪ್ರಕಾರ. ಒಂದು ಮಹಿಳೆ ಒಂದು ತಾಯಿ ರೋಲ್ ಹಾಕಿದ್ರೆ ನಾಳೆ ಅಥವಾ ಇಂಡಸ್ಟ್ರಿಯೇ ನಡೆಯಲ್ಲ. ಯಾವುದೇ ಮಹಿಳೆ ಇಲ್ಲದೆ ನಾವು ಸಿನಿಮಾ ಮಾಡಬೇಕಾಗುತ್ತೆ, ಯಾಕಂದರೆ ಒಂದು ದೂರ ಬರ್ಬೋದು, ಬಿಸ್ನೆಸ್ ಎಫೆಕ್ಟ್ ಆಗುತ್ತೆ, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಒಂದು ಮಹಿಳೆಯ ಸುರಕ್ಷೆ ಬಂದ್ಬಿಟ್ರೆ ಬಿಸ್ನೆಸ್ ಇರಬೇಕಾಗುತ್ತೆ, ಮತ್ತು ನಾವು ಮಹಿಳೆ ಇಲ್ಲ ಸಿನಿಮಾ ಮಾಡಬೇಕು ಅನ್ನೋಕ್ಕಾಗುತ್ತೆ, ಬಿಕಾಸ್ ದಟ್ಸ್ ಅ ಥ್ರೆಟ್. ಸೊ ನಾವು ಇಲ್ಲದೇ ಮಾಡ್ತೀವಿ ನೋಡಿ ಸಿನಿಮಾ. ಸೊ ಆ್ಯಸ್ ಇಟ್ ಈಸ್ ಮೇಲ್ ಟೆಸ್ಟೆಡ್ ಅನ್ನೋ ಹೀರೋಸು ಅವರು ಎಲ್ಲರೂ ನಾಶ ಮಾಡೋಂಥ ಸಿನಿಮಾಗಳೇ ಬರ್ತಾ ಇದೆ. ಆ್ಯನಿಮಲ್ ಅಂತ ಸಿನಿಮಾ ಆಗಿ ಇಲ್ಲೂ ಅಷ್ಟೇ ನೋಡ್ತಾ ಇದ್ದಾರೆ ನೀವು. ಒಂದು ಮಹಿಳೆಯರು ಏನೂ ಇಲ್ಲ, ಅದು ಜಾಸ್ತಿ ಪುರುಷರೇ ಅವ್ರದೇ ರೂಲಿಂಗ್ ಆಗ್ತಾರೆ. ಇನ್ನೂ ಈ ಥರ ಇವ್ರು ಮಾಡಿದ್ರೆ ಖಂಡಿತ ಒಂದು ಸಿನಿಮಾನೇ ಕ್ಷೇತ್ರ ಇಮ್ಯಾಜಿನ್ ಮಾಡಿ. ಖಂಡಿತ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಅವ್ರಿಗೆ ಹೇಳ್ಬೇಕು, ನಾವು ಬೇರೆ ಸಿನಿಮಾ ಮಾಡೋ ಒಂದು ಹೊಸಬ್ರೆ ಮಾಡ್ತಾರೆ ಪ್ರೋತ್ಸಾಹ ಕೊಟ್ಟು ಸಿನಿಮಾ ಆಪರ್ಚುನಿಟೀಸ್ ಕೊಡಬೇಕು. ನಮ್ಗೆ ಯಾವುದೇ ಒಂದು ರೀತಿಗೆ ಅವ್ರು ಸಕ್ಸಸ್ ಆದರೆ ಗ್ಯಾರಂಟಿ ಯಾರು ಅವ್ರಿಗೆ ಇದು ಮಾಡೋಕ್ಕೆ ಹೋಗಲ್ಲ. ಅವ್ರು ಇದು ಮಾಡಿದ್ರು, ಶೋಷಣೆ ಮಾಡಿದ್ರು ಅದೆಲ್ಲ ಹೋಗಲ್ಲ. ಸಕ್ಸಸ್ ಇಸ್ ಎವ್ರಿಥಿಂಗ್. ಆ್ಯಂಡ್ ವಿ ವಾಂಟ್ ಮೇಕ್ ಶ್ಯೂರ್ ಯಾವುದೇ ಒಂದು ಮಹಿಳೆ ಬಂದು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೊಂದು ಸಕ್ಸಸ್ ಅಟ್ಲೀಸ್ಟ್ ಒಂದು ಹಂತದಲ್ಲಿ ಅವ್ರು ಗೌರವ ಬರುವಂಥ ಸಿಚುವೇಶನ್. ಯಾಕಂದರೆ ಇಲ್ಲಿ ಕಂಪ್ಲೇಂಟ್ ಮಾಡಿದ ಕೂಡ ನಾವೇ ತಪ್ಪು ಅಂತ ಹೇಳೋದು ಸಮಾಜದಲ್ಲಿ. ಏನೇ ಒಂದು ಕಂಪ್ಲೇಂಟ್ ಖಂಡಿತ ಆ್ಯಕ್ಚುಲಿ ಅದು ಏನಾಗಿದೆ, ನಮ್ಮೊಂದು ಹೆಲ್ಪ್ ಲೈನ್ ಶುರು ಮಾಡಬೇಕು. ಅದೆಲ್ಲ ಒಂದು ಬರಬೇಕು, ಒಂದು ಪ್ರಾಪರ್ ಆಗಿ ಚಾನೆಲ್ ಆಗಬೇಕು. ಇಲ್ಲಿರೇನಾಗುತ್ತೆ, ಯಾರೇ ಒಂದು ಕಂಪ್ಲೇಂಟ್ ಬಂದರೆ ಯಾರ ಹತ್ರ ಅವ್ರು ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಒಂದು ಕಮಿಟಿ ಮಾಡಿದ್ರೆ ನಾವು ಅಂದರೆ ನಾನಲ್ಲ, ನಮ್ಮ ಚೇತನ್ ಅಂತಲ್ಲ, ಇವ್ರು ಚೇತನ್ ಬಗ್ಗೆ ತುಂಬ ಇಲ್ಲ ಮತ್ತು ಅದಲ್ಲ. ಮುಖ್ಯವಾಗಿ ಒಂದು ಕಮಿಟಿ ಫಾರ್ಮ್ ಮಾಡಿ ನಾವು ಹೇಳಿದ್ರೆ ರಿಟೈರ್ಡ್ ಜಡ್ಜ್ ಆಗಿ ನಮ್ಮ ಫೈಲ್ ಯಾರೋ ಯಾರು ನಮ್ಮ ಸೂಕ್ತ ಆಗ್ತದೆ, ಗೌರ್ಮೆಂಟ್ ಅನ್ಸುತ್ತೆ, ಇವ್ರು ಅನ್ಸುತ್ತೆ, ಅವರೊಬ್ಬರು ಚೇಂಬರಿಂದ ಒಂದಿಬ್ರು, ಈ ಥರ ಒಂದು ಕಮಿಟಿ ಆದರೆ ಒಂದು ಬ್ಯಾಲೆನ್ಸ್ಡ್ ಆಗಿರುತ್ತೆ. ಇಲ್ಲಿ ಬಂದ ಚೇಂಬರಲ್ಲಿ ನೀತಿನೂ ಹೇಳಿದ್ರು, ಅವ್ರು ಹೇಳ್ತಾರೆ ನಿಮಗೆ ಒಂದು ಕಂಪ್ಲೇಂಟ್ ತೊಗೊಂಡು ಬಂದರೆ ಏನೂ ಮಾಡಿಲ್ಲ. ಅದು ಅವ್ರನ್ನೇ ಕೇಳಬೇಕು. ಬಂದಿದೆ ಎಲ್ಲರೂ ನಿಮ್ಮ ಮನೆಯಲ್ಲಿ ಕೇಳಿ. ನಾನು ಹೇಳ್ತೀನಿ, ಒಂದೊಂದು ಪ್ರತಿ 80% ಭಾರತದಲ್ಲಿ ಒಂದು ಸಣ್ಣ ಮಗುವಿಂದ ಏನೋ ಶೋಷಣೆ ಯಾವೇ ಒಂದು ಬರ್ತಾನೆ ಆಗ್ತಾಯಿಲ್ಲ, ಯಾವುದೋ ಒಂದು ಚಿಕ್ಕಿರ್ತಾನೆ ಮುಗಿರ್ತಾರೆ, ಈ ಥರದ್ದು 80% ನೀವು ನಿಮ್ಮ ಜರ್ನಲಿಸ್ಟ್ ಇಲ್ಲಿ ನಿಮಗೆ ಟೀಮ್ ಇದ್ದಾರೆ ಅವ್ರಿಗೆ ಕೇಳಿ. ಹಾಗೆ ಮನೆ ಸಂಬಂಧಿಕರಾಗಿರ್ತಾರೆ, ಫ್ರೆಂಡ್ಸ್ ಜೊತೆ ಆಗಿರ್ತಾ ಇರ್ತಾರೆ. ಈ ಥರ ನಾವು ಶೋಷಣೆ ಹಾಕೊಂಡೇ ಬೆಳೆದಿರ್ತೀವಿ. ಅಪ್ಪ ಅಮ್ಮಂದಿರು ಏನು ಹೇಳ್ತಾರೆ, ಚಿಕ್ಕಾಗೆಲ್ಲ ಹಿಂಗೆ ಹೇಳ್ಬೇಡ ಸುಮ್ಮನೆ ಮಾಡಿರ್ತಾರೆ. ಈ ಥರ ಜನ್ರೇಷನ್ ಇವಾಗ ಜನ್ರೇಷನ್ ಚೇಂಜ್ ಆಗ್ತಾ ಇದೆ, ಚೇಂಜ್ ಆಗಬೇಕು. ಓಕೆ ಅಂದರೂ ಎಲ್ಲ ಮೇಲೆ ಒಂದೇ ಥರ ಇರ್ತಾರೆ, ಎಲ್ಲರಿಗೂ ಧೈರ್ಯ ಇರಲ್ಲ, ಆಮೇಲೆ ಭಯ ಇರುತ್ತೆ. ನೆಕ್ಸ್ಟ್ ನನ್ನ ಚಾನ್ಸ್ ಸಿಗಲ್ಲ, ಅದನ್ನು ತೆಗೆದಾಕ್ಬಿಡ್ತಾರೆ, ನನ್ನ ಬಗ್ಗೆ ಟಾರ್ನಿಷ್ ಮಾಡ್ತಾರೆ, ನನ್ನ ಇಮೇಜ್ನ ಹಾಳು ಮಾಡ್ತಾರೆ, ಇವ್ರು ಸರಿ ಇಲ್ಲ ಅಂತ ಫಸ್ಟಿಂದ ಅದಾಗಿರುತ್ತೆ ಸುಮಾರು.
ಒಂದು ಮಾತಾಡಿ ಅವ್ರು ಹೇಳೋದು ನಮ್ಮನೇಲೆ ಆಗಿದೆ ಶೋಷಣೆ ನಮ್ಮೇನೂ ಆಗಿದೆ. ಸೊ ದಿಸ್ ಹ್ಯಾಪನ್ ಟು ಎವ್ರಿ ವುಮೆನ್. ಇಲ್ಲಿ ಕೇಳಿ ಇಲ್ಲಿದ್ದಾರೆ ಧೈರ್ಯವಾಗಿ ಮಾತಾಡ್ತಾ ಇದ್ದಾರೆ, ಭಾಳ ಖುಷಿ ಆಗ್ತದೆ. ವೆಸ್ಟರ್ನ್ ಆ ಥರ ಇರಬೇಕು, ಎಲ್ಲರೂ ಒಂದೇ ಥರ ಇರಲ್ಲ. ಮೇಡಮ್ ಅದೆಲ್ಲ ಇವತ್ತಿನ ಮೀಟಿಂಗು ನಿಮಗೆ ಇವರು ಕಾಸ್ಟ್ ಕಮಿಟಿ ಮಾಡಬೇಕು ಅಂತ ಅಂದ್ರಲ್ಲ, ಅದು ನಿಮಗೆ ಸಮ್ಮತಿ ಅನ್ನಿಸ್ತಾ? ಮತ್ತೆ ಇಲ್ಲೇನೇ ಚರ್ಚೆಗಳಿದೆ, ಅದೇ ನಿಮಗೆ ಏನು ಅಸೌಕರ್ಯ ಥರ ಫೀಲ್ ಆಗಲಿಲ್ಲ? ಯಾಕಂದ್ರೆ ಅಸಮಾಧಾನ ಆಗಲಿಲ್ಲ. ಖಂಡಿತ ಅಲ್ಲ, ಯಾರು ಫಸ್ಟ್ ಆಫ್ ಆಲ್ ಫೈರ್ ಇಂದ ಮುಂದೆ ಫೈರ್ ಇಸ್ ಆಲ್ಸೋ ಫಾರ್ ಲೈಫ್ ವುಮೆನ್. ಮಹಿಳೆಯರಿಗೋಸ್ಕರ ನಾವು ಮಾಡಬೇಕು. ಯಾರಿಗೆ ದೌರ್ಜನ್ಯ ಇದೆ ಅವ್ರಿಗೋಸ್ಕರ ನೀವು ಮಾತಾಡುವಂಥ ಪ್ರಯತ್ನ ಮಾತಾಡೋಕ್ಕೆ ಬೇಡ. ಯಾಕಂದ್ರೆ ಅವ್ರ ಇಂಡಸ್ಟ್ರಿ ಪ್ರಾಬ್ಲಮ್ಮು, ಅವ್ರ ಸಿನಿಮಾ ಎಷ್ಟು ಕಷ್ಟ ಇದೆ, ನಾವು ಮನೆ ಮಠ ಮಾಡಿದ ಸಿನಿಮಾ ನಾವು ಅದು ಮಾತಾಡ್ತೀವಿ. ಯಾವಾಗಲೂ ಒಂದು ಮಹಿಳೆ ಧ್ವನಿ ಎತ್ತಿದ್ರೆ ಬಿಟ್ಟರೆ ಸಮಾಜದಲ್ಲಿ ಇನ್ನೊಂದು ವಿಷಯಕ್ಕೆ ಇದು ಮಾಡಿ ಅದೇ ಆಯ್ತು. ಸುರೇಶ್ ಅವ್ರ ಪಾಪ ಎನ್ ಸುರೇಶ್ ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಅವ್ರ ಪ್ರಾಬ್ಲಮ್ ಬಂದಿದ್ರು. ಅವರೆಲ್ಲರಿಗೂ ಇಷ್ಟು ಮೇಡಮ್ ಯಾರಿಗೆ ಪ್ರಾಬ್ಲಮ್ ಆಗ್ತದೆ ಇವಾಗ ಈ ಸಭೆಯಲ್ಲಿ ಅವರೊಬ್ಬೊಬ್ರು 30 ವರ್ಷದಿಂದ ಸಿನಿಮಾನೇ ಮಾಡಿರುತ್ತೆ, ನನಗೆ ಗೊತ್ತಿಲ್ಲ. ಕಮಿಟಿ ಮಾಡಿದಾಗ ಮಹಿಳೆಯರಿಗೆ ಫಸ್ಟ್ ಅಫ್ಕೋರ್ಸ್ ಮೀಟು ಮೂವ್ಮೆಂಟ್ ಇದ್ದೇ ಇದೆ. ಅಲ್ಲಿ ಲೈಂಗಿಕ ವಿಚಾರ ಅಥವಾ ಬಾಯಿಯನ್ನು ಹಿಂಸೆ ಮಾಡ್ತಾರೆ, ನಡವಳಿಕೆ ಚೆನ್ನಾಗಿರಲ್ಲ, ಹೀಯಾಡಿಸ್ತಾರೆ ಮಹಿಳೆಯರಿಗೆ, ಏನು ಮಾತಾಡೋಕ್ಕಾಗಿಲ್ಲ. ಅದನ್ನು ಕಂಪೇರ್ ಮಾಡೋಕ್ಕೆ ಒಂದು ಜವಾಬ್ದಾರಿ ಕಮಿಟಿ. ಅದು ಅಲ್ಲದೆ ಇವಾಗ ನಮ್ಮ ನಾಗಲಕ್ಷ್ಮಿ ಹೇಳಿ ಮೊನ್ನೆ ಅವ್ರು ಮಾತಾಡಿಸಿ ಹೇಳಿದೆ, ಸುಮಾರು ಒಂದು 100 ಜನ ಇರ್ತಾರೆ ಜೂನಿಯರ್ ಆಫೀಸಿದ್ದಾಗ, ಒಂದು ಟಾಯ್ಲೆಟ್ ಇರಲ್ಲ ಅಥವಾ ಒಂದು ಸ್ಯಾನಿಟರಿ ನಾಪ್ಕಿನ್ ಅವ್ರದ್ದು ಪೀರಿಯಡ್ಸ್ ಆಗಿದೆ, ಆಚೆ ಆಗಿದೆ, ಚೇಂಜ್ ಮಾಡೋಕ್ಕಾಗಲ್ಲ 10 ಗಂಟೆ ಅವರು ಹೇಳಿದ್ರು. ಅವರು ಒಂದು ಕಂಪ್ಲೇಂಟ್ ಬಂದರೆ ನೀರು ಕುಡಿಬೇಡಮ್ಮ, ನೀನು ಟಾಯ್ಲೆಟ್ ಹೋಗಬೇಕು. ಸೊ ಈ ಥರದ ಪ್ರಾಬ್ಲಮ್ ಇಟ್ಕೊಂಡು ಒಂದು ಮಹಿಳೆ ಕೆಲಸ ಮಾಡಬೇಕು, ಒಂದು ಸೌಲಭ್ಯಗಳು ಬರಬೇಕು, ಒಂದು ಆತ್ಮವಿಶ್ವಾಸ, ಅವ್ರು ಮಾತಾಡೋಕ್ಕೆ ಧೈರ್ಯ ಬರಬೇಕು. ಕಮಿಟಿ ಇದೆ, ನಾನು ರೆಸ್ಪೆಕ್ಟ್ ಮಾಡ್ತೀನಿ. ಮೇಡಮ್, ಈಗ 2008ರಲ್ಲಿ ನಾವು ನೋಡಿದ್ವಿ ಬಾಲಿವುಡ್ ಅಲ್ಲಿ ಏನೇನಾಯ್ತು, ಧನುಶ್ರೀ ದತ್ತ ಅವರು ಫಸ್ಟ್ ಟೈಮು ಈ ವಿಚಾರದ ಬಗ್ಗೆ ಬಾಯಿ ಬಿಟ್ಟಿದ್ದು. ಅದಾದ್ಮೇಲೆ ಸುಮಾರು ವೇದಿಕೆಗಳಲ್ಲಿ ಸಿನಿ ಆರ್ಟಿಸ್ಟ್ ಅಲ್ಲಿರುವಂತ ಕಮಿಟಿಗೆ ಏನು ಮಾಡಿದ್ರೆ ನ್ಯಾಯ ಸಿಕ್ಕಿಲ್ಲ ಅಂತ ತುಂಬಾ ಸಲ ಬಿಟ್ಟಿದ್ದಾರೆ. ಬೇರೆ ಬೇರೆ ವೇದಿಕೆಗಳಲ್ಲಿ ಎಷ್ಟು ಪವರ್ಫುಲ್ ಆಗಿರ್ಬೇಕು ಕಮಿಟಿ, ನಾಮಕಾವಸ್ಥೆ ಕಮಿಟಿ ಆಗಬಾರ್ದು. ಅವರಲ್ಲೂ ಒಂದು ಆಪರೇಷನ್ ಬರಬೇಕು, ಬಗೆಹರಿಸ್ತಾರೆ ಪ್ರಾಬ್ಲಮ್ ಲೀಗಲ್ ಆಗಿ, ಮಾರಲಿ ಅಥವಾ ಸಪೋರ್ಟ್ ಆಗಿ. ಯಾವುದೂ ಇಲ್ಲ, ಯಾವುದೇ ಒಂದು ಮನೆ ಪ್ರಾಬ್ಲಮ್ ಆಗಿ ಅವರೆಲ್ಲ ಮನೆಗೆ ಹೋಗ್ಬೇಕು ಆಗ್ತದೆ. ಅದನ್ನು ಒಂದು ನಾವು ಸ್ಟ್ರಾಂಗ್ ಕಮಿಟಿ ಆಗಬೇಕು. ಕಮಿಟಿಯಲ್ಲಿ ಯಾರು ಇರ್ತಾರೆ ಅಂತ ನಾವು ಅವರು ಮಿಸ್ಗೈಡೆಡ್ ಆಗಿರ್ತಾರೆ, ಅವರು ಕೇಳ ಯಾರ ಪ್ರಕಾರ ಯಾರು ಒಂದು ರೆಸ್ಪೆಕ್ಟ್ ಒಂದು ಮಹಿಳೆ ನಿಲ್ತಾರೆ, ಅವಕಾಶ ತಗೊಂಡು ನಾವು ಯಾವತ್ತೂ ನಾವು ಒಬ್ಬರೇ ಫೈಟ್ ಮಾಡ್ತೀವಿ, ನಾವು ಹೋರಾಡಿರ್ಬೇಕು. ನಾವು ಈ ಥರ ಬಂದು ಈ ಸಿಚುವೇಶನ್ ಮಾಡ್ತೇವೆ, ಒಂದು ಒಳ್ಳೆತನ ಆಗಲಿ ಅಂತ ನಾವು ಬಂದಾಗ ಈ ಫೈರಿಂದ ಪ್ರಾಬ್ಲಮ್ ಆಗಿತ್ತು ಅಂತ ಇವಾಗ ನಿಮಗೆ ಇಲ್ಲಿಂದ ಅಸಮಾಧಾನ ಆಗಿರ್ತದೆ ಈಗ ಅಂತ ನಾನು ಹೇಳ್ಬೇಕಾಗುತ್ತೆ. ಇಲ್ಲ ಈಗ ಅವ್ರು ನೀವು ಹೇಳಿದ್ರೆ ಹೆಣ್ಮಕ್ಳು ಅಸ್ತಿತ್ವದ ಕೆಲಸ ಮಾಡಿದ್ರು ಅಂತ ಹೇಳೋದ್ರಲ್ಲಿ ಇದ್ದಾಗ ನೀವು ಬಂದಿದ್ದು ಇಲ್ಲಿ ನೀವು ಎನ್ಕೊಂಡು ಬಂದಿದ್ರೆ ಅದಾಗಿಲ್ಲ. ನಾನು ಅನ್ಕೊಂಡಿದ್ದೆ ಆ್ಯಕ್ಚುಲಿ ಹೇಳ್ಬಿಡ್ತೀನಿ, ನಾನು ಅನ್ಕೊಂಡಿದ್ದು ಏನು ಮಾತಾಡಿ ಕೇಳಿಸ್ಕೊಂಡೋಣ. ನಾಗಲಕ್ಷ್ಮಿ ಮೇಡಮ್ ಏನು ಮಾತಾಡ್ತಾರೆ, ಈಗ ವುಮೆನ್ ಅವ್ರು ಏನು ಹೇಳ್ತಾರೆ, ನಾವು ಅವ್ರ ಸಮಸ್ಯೆ ಹೇಳಿದ್ದೀವಿ ಏನು ಹೇಳ್ತಾರೆ. ಆಮೇಲೆ ಇವರು ಮಾತಾಡಿದ್ದಾರೆ, ಯಾರಾದ್ರು ಕಳಿಸ್ತಾರೆ. ಫಸ್ಟ್ ಆಫ್ ಆಲ್ ನಾನು ಬರೀ ಹೀರೋಯಿನ್ ಮಾತಾಡ್ತಾರೆ, ನಾವೆಲ್ಲ ಹೀರೋಯಿನ್ ಅಲ್ಲ, ನಾವು ಟೆಕ್ನಿಷಿಯನ್ ಅಥವಾ ಇನ್ನೊಬ್ಬರು ಡಬ್ಬಿಂಗ್ ಆರ್ಟಿಸ್ಟ್, ಇನ್ನೊಬ್ಬರು ಜೂನಿಯರ್ ಡ್ಯಾನ್ಸರ್ ಇರ್ಬೋದು. ಹೀರೋಯಿನ್ ಮಾತ್ರ ಸಮಸ್ಯೆ ಇದೆ, ಟೆಕ್ನಿಷಿಯನ್ಸ್ ಆಗಿ ಸಮಸ್ಯೆ. ನೀವು ಪ್ರೀತ ಅವ್ರ ಕ್ಯಾಮ್ರಾಮನ್ ಇಲ್ಲ, ಇಲ್ಲ ಬರೀ ಹೀರೋಯಿನ್ ಅದೇ ಬಂದಿಲ್ಲ, ನಾನು ಫೋನ್ ಮಾಡಿದ್ದೆ ಆಗಿಲ್ಲ. ವುಮೆನ್ ಟೆಕ್ನಿಷಿಯನ್ಸ್ ಯಾರಿಲ್ಲ ಇವತ್ತವರೆಗೂ, ನಾವು ಇಲ್ಲವೇ ಇಲ್ಲ. ಹೌದು, ಬರೀ ಹೀರೋಯಿನ್ ಮಾತ್ರ ಕಿರ್ಕೊಂಡು ಆಗುತ್ತೆ ಇಟ್ಕೊಂಡಿದ್ದಾರೆ. ಬಟ್ ಕಿರ್ಕೊಂಡು ಆಗ್ತಾ ಇರ್ಬೋದು. ಇಲ್ಲಿ ಬಂದಂಗೆ ಸುಮಾರು ಮಹಿಳೆಯರು ನಮಗೆ ಪ್ರಾಬ್ಲಮೇ ಆಗಿಲ್ಲ, 30 ವರ್ಷದಿಂದ ಇದೀವಿ, ಅಷ್ಟು ನೋಡೇ ಇಲ್ಲ. ಸಣ್ಣ ಆಮೇಲೆ ಮಾತಾಡೋದು ಗೊತ್ತಿಲ್ಲ ಅವ್ರಿಗೇನೋ ಮೇಡಮ್ ಇವಾಗ ಸಭೆಯನ್ನು ಮುಗಿದು ಓಕೆ, ಬಟ್ ಈಗ ಒಂದು ಗೊಂದಲ ಇದೆ. ಬೇಕಾದ್ರೆ ನಮಗೆ
ಸರ್ವೇಲಿ ಕಮಿಟಿ ಮಾಡ್ತೀವಿ, ಒಂದು ವಿಚಾರಣೆ ಮಾಡ್ತೀವಿ, ಒಂದು ಸರ್ವೆ ಮಾಡ್ತೀವಿ. ಇದಕ್ಕೆಲ್ಲ ನಾವು ಮಾಡಿ ನಾವು ಹಿಂದೆ ದಿಸ್ ಅವರ್ ಇಂಟೆನ್ಷನ್. ನಾವಿವತ್ತು ಅಲ್ಲ ಏನಾಗುತ್ತೆ ನೋಡ್ಕೊಂಡು ಆ ಕಮಿಟಿನ ನಾವು ಹೇಳಿದೆ ಆಗ್ತಾರೆ. ಯಾಕಂದ್ರೆ ಮೀಟು ಬಂದ ಮೇಲೆ ಅದು ಸ್ವಲ್ಪ ಟೈಮ್ ಸೌಂಡ್ ಮಾಡ್ತು ಮತ್ತೆ ಹಂಗೆ ನಿಂತೋಯ್ತು. ಅದರಿಂದ ಏನು ಮುಂದೆ ಅದು ಎಷ್ಟು ಜನ ಅಂತ ಅದನ್ನೇ ಸಂಸ್ಥೆ ಮಾಡಿದ್ರೆ ಅದ್ರ ಬಗ್ಗೆ ಒಂದು ಗೌರವಾರ್ಥ ಬಗ್ಗೆ ನಂಬಿಕೆ ಬರ್ತಾರೆ. ಮುಂದೆ ಆಗಿದೆ ಆಗಬಾರ್ದು ಅಂತ ಫಾಲೋಅಪ್ ಅಲ್ಲಿ ಇರ್ತೀರಾ ಮುಂದೆ? ಖಂಡಿತ ಮುಂದೆ ನಮಗೆ ಮಾಡಿದ್ದೆ 7 ವರ್ಷದಿಂದ ಇದರಲ್ಲಿ ಇದ್ದೇ ಕಾನ್ಫಿಡೆನ್ಷಿಯಲ್ ಮಾಡ್ತೀವಿ. ಕಾಸ್ಟ್ ಕಮಿಟಿ ಓಕೆನಾ ನಿಮಗೆ? ವೈಸ್ ಸಂಸ್ಥೆಗೂ ಮತ್ತೆ ಬೇರೆ ನಟಿಯರಿಗೂ ಓಕೆನಾ? ವಾಶ್ ಆಗಲ್ಲ. ನಿಮಗೆ ಏನೋ ಕಮಿಟಿ ಅದನ್ನೇ ಕಮಿಟಿ ಆಗಬೇಕು, ಕಾಸ್ಟ್ ಕಮಿಟಿ ಬೇಡ. ಆಗಲ್ಲ ಆಗಲ್ಲ ನೋಡ ಯಾರ್ಯಾರು ಮಾಡ್ತಾರೆ. ಅದರಲ್ಲಿ ಒಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬಟ್ ನಿಮಗೆ ಏನೋ ಕಮಿಟಿ ಬೇಕು. ಮುಂದೆ ನೋಡಿ ಎಷ್ಟು ಜನ ಅದು ಇಲ್ಲೇ ಇಲ್ಲ ಇವಾಗ ಆಗಲ್ಲ. 10 ವರ್ಷದಿಂದ ನಮ್ಗೆ ಧೈರ್ಯ ಇದೆ, ನಮಗೇನು ಧೈರ್ಯ ಇದೆ ಹೇಳಪ್ಪ ಏನಕ್ಕೆ ಅಂತ ನಮ್ಮ ಎದೆ ಹೇಳಿದ್ವಿ ಚಿಕ್ಕವರಿಂದ ನಮ್ಗೆ ಏನು ಮಾತಾಡೋದು ಇಷ್ಟು ನಾನು ಧೈರ್ಯವಾಗಿ ಮಾತಾಡಿದ್ರು. ನಾನು ಹೋರಾಟದ ಒಂದು ಫ್ಯಾಮಿಲಿಯಿಂದ ಬಂದೇನೆ ಹೇಳಿದ್ರೆ ನನಗೂ ಒಂಥರ ಅನಿಸ್ತದೆ ಬೇಡ ಮುಂದಕ್ಕೆ ಮಾಡೋಣ ಕೆಲಸ ಮಾಡೋಣ. ನಾವು ಬರ್ತಿರ್ತೀವಿ ಅದ್ರಲ್ಲಿ ಇದ್ರೂ ನಮ್ಗೆ ಗೊತ್ತಿರೋರು ನಮ್ಗೆ ಕಾಣುತ್ತೆ. ಮೇಡಮ್ ಈಗ ನೀವು ಬಂದಿದ್ದೀರಾ, ನೀವು ಚೇತನೆ ನಾವು ಅವ್ರ ಮೇಲೆ ನಾನು ಯಾವಾಗ ನಾನು ಯಾವ ಉದ್ದೇಶ ಆಗಿಲ್ಲ ಮಲಯಾಳಮಲ್ಲಿ ಊಟ ಬಿಕಾಸ್ ನವೀನ ಖಂಡಿತ ಹೋಗ್ಲೇಬೇಕು. ಏನು ಒಂದು ಕಮಿಟಿ ಆಗಬೇಕು, ಒಂದು ಏನೇ ಆಗಿಲ್ಲ ಹಿಂದೆ ಏನೋ ಆಗೇ ಇಲ್ಲ ಅಂತ ಇದ್ದಾರೆ. ಓಕೆ ಲೆಟ್ಸ್ ಟೇಕ್ ದಟ್. ಮುಂದೆ ಅಟ್ಲೀಸ್ಟ್ ಬಂದ ಪ್ಲೇಯರ್ಗೆ ಏನೂ ಆಗಬಾರ್ದು, ಫೆಸಿಲಿಟೀಸ್ ಅಕಸ್ಮಾತ್ ಅದರ ಒಂದು ನಿವೃತ್ತ ನ್ಯಾಯಮೂರ್ತಿಯವರ ನೇತೃತ್ವದಲ್ಲಿ ಒಂದು ಕಮಿಟಿ ಆಗಿಲ್ಲ ಕನ್ನಡ ಚಿತ್ರರಂಗದಲ್ಲಿ 5 ವರ್ಷದಿಂದ ಹೋಗುತ್ತೆ ಪ್ರಕಾರ ನಾವು ಅದನ್ನು ಡಿಸ್ಕಸ್ ಮಾಡಿ ಈಗ ಫೈನಲಿ ಅಟ್ಲೀಸ್ಟ್ ರೈಟ್ ನಾವು ಹೇಳಿದ್ದಾರೆ ಮಾಡ್ತೀವಿ ಅಂತ ಆಗಸ್ಟ್ ಮಾಡಬೇಕು ನೋಡಿ. ನಾವು ಜಮ್ದಗಾನ್ ಮಾಡಿ ನಾವು ಹೋಗ್ತಾ ಇದ್ದೀವಿ ಮಾಡೋಕ್ಕಲ್ಲ ಇದೆ. ನಾವು ಬಂದು ನೀವು ಮಾಡಿದ್ರೆ ನಾವು ಹಿಂಗೆ ಮಾಡ್ತೀವಿ ಅಂತ ಹೇಳೋಕ್ಕಲ್ಲ ಇದೆ. ಒಂದು ಪಟ್ಟಿಗೆ ಒಂದು ಮಹಿಳೆಯರಿಗೆ ಒಂದು ಸುರಕ್ಷಿತ ಜಾಗ ಊಟ ಮುಗಿಸ್ಕೊಂಡು ಬೇಡ ಅಂತ ಹೇಳ್ತಿರೋದು ಅವ್ರ ಏನ್ ನಿಮ್ಮ ಅಭಿಪ್ರಾಯ? ನೀವು ಕೂಡ ಆಡಿಯೋ ಕೇಳಿಸ್ಕೊಂಡಿರ್ತೀರ ಅಂತ ಅನ್ಸುತ್ತೆ. ಅದು ಯಾವ ರೀತಿ ಹೆಣ್ಮಕ್ಳ ಮೇಲೆ ಅವೇಜ್ಯ ಶಬ್ದಗಳಿಂದ ಅವ್ರು ನಿಂದಿಸ್ತಾರೆ ಅಂತ. ಸೊ ನಿಮ್ಮ ಒಪಿನಿಯನ್? ಅದು ಐ ಥಿಂಕ್ ಲೀಗಲ್ ಆಕ್ಷನ್ಸ್ ಯಾರೇ ಒಂದು ಖಂಡಿತ ನಾವು ಒಂದು ಆಕ್ಷನ್ ಅವ್ರಿಗೆ ಆದ್ರೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಗೆ